ನಮ್ಮೂರಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಮೋಹನ್. ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶ್ರೀನಿವಾಸ್ ಅವರು ಎಂಎಲ್ಎ ಆಗಿ ಆಯ್ಕೆಯಾಗಿದ್ದಾರೆ. ಕಳೆದ 2 ವರ್ಷದ ಅವಧಿಯಲ್ಲಿ ಎಂಎಲ್ಎ ಶ್ರೀನಿವಾಸ್ ಅವರು ನೆಲಮಂಗಲ ಕ್ಷೇತ್ರದ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಹಾರ ಕೊಟ್ಟಿದ್ದಾರೆ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರಾ, ಕ್ಷೇತ್ರದಲ್ಲಿ ಇನ್ನೂ ಏನೆಲ್ಲ ಜ್ವಲಂತ ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ನಾವಿವತ್ತು ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಿ ಜನರ ಅಭಿಪ್ರಾಯವನ್ನ ಕೇಳಿ ನಿಮ್ಮ ಮುಂದೆ ಇಡ್ತೇವೆ. ನಾವೀಗ ನೆಲಮಂಗಲ ಟೌನ್ ನಲ್ಲಿ ಇದ್ದೇವೆ. ಈ ಟೌನ್ ನ ಬೇರೆ ಬೇರೆ ಬಡಾವಣೆಗಳಿಗೆ ಹೋಗಿ ಈಗ ಜನರ ಅಭಿಪ್ರಾಯವನ್ನ ಕೇಳೋಣ. ಮುಖ್ಯವಾಗಿ ಕಳೆದ 2 ವರ್ಷದ ಅವಧಿಯಲ್ಲಿ ಎಂಎಲ್ಎ ಶ್ರೀನಿವಾಸ್ ಅವರು ಕ್ಷೇತ್ರದ ಅಭಿವೃದ್ಧಿ ಮಾಡಿದಾರಾ, ನೆಲಮಂಗಲ ಟೌನ್ ನಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳಿವೆ ಅನ್ನೋದನ್ನ ಇವತ್ತು ನಾವು ನೇರವಾಗಿ ಜನರ ಬಳಿಗೆ ಕೇಳಿ ತಿಳ್ಕೊಳ್ಳೋಣ. ಎಂಎಲ್ಎ ಶ್ರೀನಿವಾಸ್ ಅವರು ಈ ನೆಲಮಂಗಲ ಟೌನ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಿದ್ದಾರೆ? ಅವ್ರು ಬಂದ ಸ್ವಲ್ಪ ಅದು ಇದು ಅಭಿವೃದ್ಧಿ ಕಾರ್ಯಕಾರಿ ನಡೀತಾ ಇದೆ. ಒಂದು ರೋಡಿಂದ ಹಿಡಿದು ನೀರಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಅವರು ಮತ್ತೆ ನಾನ್ಗೌಡರು ಎಲ್ಲ ಸೂಪರ್ ಕೆಲಸ ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ ಇಲ್ಲ, ಏನು ನಮಗೆ ತಿಳಿದ ಮಟ್ಟಿಗೆ ಏನು ಸಮಸ್ಯೆ ಇಲ್ಲ. 10ರಲ್ಲಿ 9 ಕೊಡ್ಬೋದು. ನೆಲಮಂಗಲ ಕೇಳ್ ಮಾಡ್ಸ್ಯಾರ ಎಂಎಲ್ಎ. ಮೊದ್ಲಿರೋದಕ್ಕೂ ಇವ್ರು ಇರೋದಕ್ಕೂ ಬಿಟ್ಟು ಮತ್ತೆ ಓದೋ ವಿದ್ಯಾರ್ಥಿಗಳಿಗೆ SLC ಬರೆಯೋ ವಿದ್ಯಾರ್ಥಿಗಳಿಗೆಲ್ಲ ಕಿಟ್ ಎಲ್ಲ ಕೊಟ್ಟವ್ರೆ. ಬುಕ್ಸು, ಪೆನ್ನು, ಜಾಮಿಟ್ರಿ ಬಾಕ್ಸ್ ಎಲ್ಲ ವ್ಯವಸ್ಥೆ ಮಾಡೋದು. ಇಲ್ಲಿ ಜನರುಗಳ ಕೈ ಸಿಗ್ತಾರ, ಹೇಗೆ ಸಿಗ್ತಾರೆ ಎಲ್ಲ ಫಂಕ್ಷನ್ಗೂ ಬಂದು ಅಟೆಂಡ್ ಮಾಡ್ತಾರೆ, ಕಷ್ಟ ಸುಖ ಎಲ್ಲ ಕೇಳ್ತಾರೆ. ಎಂಎಲ್ಎ ಶ್ರೀನಿವಾಸ್ ಅವರು ಎಂಎಲ್ಎ ಆಗಿ 2 ವರ್ಷ ಆಗ್ತಾ ಇದೆ. ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರಾ, ಹೇಗೆ ಏನೇನು ಸಮಸ್ಯೆ ಇದೆ, ಹೇಗೆ ಅವ್ರಿಗೆ ಡೆವಲಪ್ಮೆಂಟ್ ಅವ್ರಿಗೆ ದುಡ್ಡು ಬಂದಿರಲ್ವಾ, ಅವ್ರಿಗೆ ದುಡ್ಡು ಸರಿಯಾಗಿ ಬಂದಿಲ್ಲ ಅಂದ್ರೆ ಏನು ಡೆವಲಪ್ಮೆಂಟ್ ಮಾಡ್ತಾರೆ? ಯಾವುದು ಆಗಿಲ್ಲ, ಅದು ಆಗಿಲ್ಲ. ನೆಲಮಂಗಲದ ಎಂಎಲ್ಎ ಶ್ರೀನಿವಾಸ್ ಅವರು ಎಂಎಲ್ಎ ಆಗಿ 2 ವರ್ಷ ಆಗ್ತಾ ಇದೆ. ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ ಕ್ಷೇತ್ರದಲ್ಲಿ, ಇಲ್ವಾ, ಹೇಗೆ ಮಾಡ್ತಾ ಇದೆ? ಸ್ವಲ್ಪ ರೋಡು ಕಾಮಗಾರಿಗಳು ಚೆನ್ನಾಗಿ ನಡೀತಾ ಇದೆ. ಪಬ್ಲಿಕ್ಕು ಸ್ವಲ್ಪ ಹೆಲ್ಪ್ ಇದೆ. ಮೊದಲಿಗೂ ಇವಾಗೂ ಪರವಾಗಿಲ್ಲ. ಏನೇನು ಸಮಸ್ಯೆ ಇದೆ? ಇಲ್ಲಿ ಸ್ವಲ್ಪ ನೀರು ಪ್ರಾಬ್ಲಮ್ ಇದೆ ಸರ್. ನೀರೊಂದು ಸ್ವಲ್ಪ ವೆಹಿಕಲ್ಗಳು ಪ್ರಾಬ್ಲಮ್ಮು, ಟ್ರಾಫಿಕ್ ಜಾಸ್ತಿ ಇದು. ಸಿಗ್ನಲ್ ಹಾಕಿದ್ರೆ ಪಾಪ ದಿನ 2-3 ಆಕ್ಸಿಡೆಂಟ್ ಆಗ್ತಾ ಇರ್ತೀವಿ. ಅದಕ್ಕೆ ತೊಂದರೆ. ಸ್ವಲ್ಪ ಪೊಲೀಸ್ನವ್ರು ಸ್ವಲ್ಪ ಇದಕ್ಕೆಲ್ಲ ಮಾಡಬೇಕು. ಜನಗಳಿಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ದೇವಸ್ಥಾನಗಳಿಗೆ ಎಲ್ಲ ಇಂಪ್ರೂವ್ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಅನುಕೂಲ ಮಾಡಿದ್ದಾರೆ. ಶ್ರೀನಿವಾಸ್ ಅವ್ರು ಬಂದಮೇಲೆ ನೆಲಮಂಗಲ ಭಾಳ ಇಂಪ್ರೂವ್ ಆಗ್ತಾ ಇದೆ. ಮೊದಲೇ ಆಗಿತ್ತು, ಹೇಗೆ ಹಿಂದಿನ ಎಂಎಲ್ಎ ಸ್ಪಂದಿಸ್ತಿದ್ರ ಜನಕ್ಕೆ, ಹೇಗೆ ಏನು ಅಷ್ಟು ಸ್ಪಂದಿಸಲೇ ಬಿಡಿ. ಅವ್ರು ಬಂದು ಎಂಎಲ್ಎ ನಮ್ಮ ಬೀದಿಗೆ ಬಂದಿಲ್ಲ, ರೋಡಿಗೆ ಬಂದಿಲ್ಲ. ಎಂಎಲ್ಎಗಳು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಫಸ್ಟಿಗೆ ಅವ್ರು ಹೇಳಿದ ಥರ ಆಶ್ವಾಸನೆ ಕೊಟ್ಟಿರ್ತಾರೆ ಸರ್. ಒಳಚರಂಡಿ ಆಗಬೇಕು, ತುಂಬ ಪ್ರಾಬ್ಲಮ್ ಆಗಿದೆ ಜನ. ಒಳಚರಂಡಿದೆ ಮೇನ್ ಆಗಿರೋದು. ಹೇಳ್ತಾರೆ ಇವತ್ತು ನಾಳೆ ಅಂತ. ನನ್ನ ಶಾಸಕರು ಸ್ಪಂದಿಸಿ ಜನಗಳಿಗೆ ಮೊದಲು ಒಳಚರಂಡಿ ವ್ಯವಸ್ಥೆ ಆದ್ರೆ ಸಹ ಮಿಕ್ಕಿದೆಲ್ಲ ಕೆಲಸ ಚೆನ್ನಾಗಾಗಿದೆ. ತಕ್ಕಮಟ್ಟಿಗೆ ಒಳಚರಂಡಿ, ಕಾವೇರಿ ನೀರು 2 ಬಂದರೆ ತುಂಬ ಅವ್ರಿಗೆ ಧನ್ಯವಾದ ಸರ್. ಶಾಸಕರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 9 ಕೊಡ್ತೀನಿ. 9. ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು ಸರ್. ಇನ್ನೂ ಬಹಳಷ್ಟು ಕೆಲಸ ಬಾಕಿ ಇದೆ, ಭಾಳ ಬೇಜಾನಿದೆ ಸರ್. ಇನ್ನೂ 90% ಇದೆ, 10% ಆಗಿರೋದು. ಇನ್ನೂ 90% ಇನ್ನೂ ಆಗಲೇಬೇಕು. ಒಳಚರಂಡಿ ಆಗಬೇಕು, ಮತ್ತೆ ಕುಡಿಯುವ ನೀರು ಶುದ್ಧವಾಗಿರೋಂಥದ್ದು ಬೇಕು. ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ನೀರು ಕರೆಂಟೇನ ತಾನೆ. ಈಗೆಲ್ಲ ಬೆಲೆಗಳೆಲ್ಲ ಹಿಂಗೆಲ್ಲ ಜಾಸ್ತಿಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಎಲ್ಲರೂ ನಾವೆಲ್ಲ ಓಟ್ ಹಾಕಿದ್ವಿ, ಇವ್ರೇನೋ ಮಾಡ್ಬಿಡ್ತಾರೆ, ಹಂಗೆ ಮಾಡ್ಬಿಡ್ತಾರೆ, ದಬಾಕಿ ಬಿಡ್ತಾರೆ ಅಂತ. ಏನೇನು ಮಾಡಲಿಲ್ಲ. ನರೇಂದ್ರ ಈಗ ನೀವು ಇಲ್ಲಿ ಕೌನ್ಸಿಲರು, ಈಗ ನಿಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಇದೆ? ನಿಮ್ಮ ಎಂಎಲ್ಎ ಶ್ರೀನಿವಾಸ್ ಅವರು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರಾ, ಹೇಗೆ? ಏನು ನೀರು ಎಲ್ಲಾದರೂ ಬರಬೇಕು, ಎಲ್ಲಿಂದ ಆದರೂ ನೀರು ತರಬೇಕು. ಒಂದೇನೆ ತರ್ತೀವಿ ಅಂತ ಹೇಳವ್ರೆ ಈಗಿನ ಶಾಸಕರು. ಕಾವೇರಿನೇ ತರ್ತೀವಿ ಅಂತ ಹೇಳವ್ರೆ. ಅವರು ಸಾಕಷ್ಟು ವಿಧಾನಸಭೆಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ನಾವೀಗ ನೆಲಮಂಗಲ ಟೌನ್ನ ನೇತಾಜಿ ಪಾರ್ಕ್ ನಲ್ಲಿದ್ದೇವೆ. ಈ ಪಾರ್ಕ್ ನಲ್ಲಿರುವಂತಹ ಜನರೊಂದಿಗೆ ಈಗ ಎಂಎಲ್ಎ ಶ್ರೀನಿವಾಸ್ ಅವರು ಅಭಿವೃದ್ಧಿ ಕೆಲಸಗಳನ್ನ ಹೇಗೆ ಮಾಡ್ತಾ ಇದ್ದಾರೆ, ಏನು ಅನ್ನೋದ್ರ ಬಗ್ಗೆ ಮಾತನಾಡೋಣ. ನಿಮ್ಮ ಎಂಎಲ್ಎ ಶ್ರೀನಿವಾಸ್ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಾ, ಹೇಗೆ? ಈಗ ಎಂಎಲ್ಎ ಆಗಿ 2 ವರ್ಷ ಆಯ್ತು. ಚೆನ್ನಾಗಿ ಮಾಡ್ತಾವ್ರ. ಏನೇನು ಮಾಡಿದ್ದಾರೆ? ಏನು ಅನುದಾನ ಜಾಸ್ತಿ ತಂದಿದ್ದಾರೆ. ಯಾವ MLA ತಂದಿರಲಿಲ್ಲ, ಅಷ್ಟು ಅನುದಾನ ತಂದಿದ್ದಾರೆ. ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾವ್ರೆ. ಜನಸ್ನೇಹಿ MLA. ಇನ್ನೂ ಹೆಚ್ಚಿನ ಸರ್ಕಾರದಿಂದ ಹಣಕಾಸು ತಂದು ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಬೇಕು. ಅಂದರೆ ಒಂಥರ ಇವರು ಪೇಪರ್ ಹುಲಿ ಆಗೋದು ಬೇಡ, ಕೆಲಸ ಮಾಡಿಬಿಟ್ಟು ಹುಲಿ ಅಂತ ತೋರಿಸ್ಬೇಕು. ಇವರು 1000 ಕೋಟಿಗಳ ಅನುದಾನ ತಂದಿದ್ದಾರೆ. ಯಾವ MLAನೂ ಇಷ್ಟು ಬೇಗ ತಂದಿಲ್ಲ ಮತ್ತು ತುಂಬ ಬೇಗ ಕೆಲಸ ಮಾಡ್ತಾ ಇದ್ದಾರೆ. ಏನು ಸಮಸ್ಯೆ ಅಂದರೆ ಬಸ್ ಸ್ಟ್ಯಾಂಡ್ ಸಮಸ್ಯೆ ಉದ್ಘಾಟನೆ ಮಾಡಿಲ್ಲ. ಮಾತಂಗೆ ನಡ್ಕೊಳ್ತಾರೆ ಸರ್ ಶಾಸಕರು, ಅದರಲ್ಲಿ 2 ಮಾತಿಲ್ಲ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಶ್ರೀನಿವಾಸ್ ಅವ್ರಿಗೆ? ಸರ್ 10ಕ್ಕೆ 10 ಮಾರ್ಕ್ಸ್ ಕೊಡ್ತೀವಿ ಸರ್. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಜಂಕ್ಷನ್ ರೋಡಿಂದ ಮಲ್ಲೂರು ರೋಡ್ ಭಾರಿ ಅದ್ಗೊಟ್ಟಾಗಿದೆ. ಅದೊಂದು ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಅದನ್ನು ಬೇಗ ಬಗೆಹರಿಸ್ಕೊಳ್ಬೇಕು ಅಂತ ನಾವು ಅವ್ರನ್ನ
ಅವ್ರು ಇದು ಮಾಡ್ತಾ ಇದ್ದೀವಿ, ಅದೊಂದು ಇದು ಮಾಡಬೇಕು ಅಂತ ಎಲ್ಲ ಕೆಲಸಗಳು ಏನು ತೊಂದರೆ ಇಲ್ಲ, ನಡೀತಾವೆ ಸರ್. 10ಕ್ಕೆ 9 ವರ್ಷ ಮಾರ್ಕ್ಸ್ ಕೊಡ್ತೀನಿ ಸರ್. ನಾವೀಗ ನೆಲಮಂಗಲ ಟೌನ್ನ ಬಸ್ ನಿಲ್ದಾಣದ ಬಳಿ ಇದ್ದೇವೆ. ಇಲ್ಲಿರುವಂಥ ಆಟೋ ಚಾಲಕರೊಂದಿಗೆ ಈಗ ಮಾತನಾಡೋಣ. ಈಗ ಈ ನೆಲಮಂಗಲ ಕ್ಷೇತ್ರದಿಂದ ಶ್ರೀನಿವಾಸ್ ಅವರು MLA 2 ವರ್ಷ ಆಗ್ತಾ ಇದೆ. ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ ಇಲ್ವಾ, ಹೇಗೆ? ಡೆವಲಪ್ಮೆಂಟ್ ಆಗ್ತಾ ಇದೆ. ಬಸ್ ಸ್ಟ್ಯಾಂಡ್ ಮಾತ್ರ ಒಂದು ಆಗ್ತಾಯಿಲ್ಲ. ಬಸ್ ಸ್ಟಾಂಡ್ ಆಲೆ ಸುಮಾರು 4-5 ವರ್ಷದಿಂದ ಆಗಿದೆ, ಅದೊಂದು ಮಾತ್ರ ಲೇಟ್ ಆಗ್ತಾ ಇದೆ. ಅದೊಂದೇ ನಮಗೆ ಇಲ್ಲಿ ನಮ್ಮ ಆಟೋ ಸ್ಟ್ಯಾಂಡ್ ಇದು ಮಾಡ್ತಲ್ಲ, ಸ್ಟ್ಯಾಂಡ್ ಬರೋ ಸಿಕ್ಕಲ್ಲ ನಮಗೆ. ಈ ಪೊಲೀಸರು ನಮಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾರೆ. ಯಾರು ಇದು ಮಾಡ್ತಾಯಿಲ್ಲ, MLA ನಮಗೇನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದು ಫುಲ್ಲು BMTC ಜಾಮ್ ಆಯಿತು ಅಂದರೆ ನಮಗೂ ಹಿಂಸೆ ತೆಗಿದೆ. ಈಗ ರಸ್ತೆ ಎಲ್ಲ ಹೇಗಿದೆ? ರಸ್ತೆ, ಕುಡಿಯುವ ನೀರು, ಒಳಚರಂಡಿ ಎಲ್ಲ ಮಾಡ್ತಾ ಇದ್ದಾರೆ. ಚರಂಡಿಗಳೆಲ್ಲ ಮಾಡ್ತಾ ಇದ್ದಾರೆ, ಇದು ಎಲ್ಲ ಮಾಡ್ತಾ ಇದ್ದಾರೆ. ನೀರು ಸ್ವಲ್ಪ ಈ ಬೇಸಿಗೆ ಸ್ವಲ್ಪ ನೀರಿನ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ನೀರಿನ ವ್ಯವಸ್ಥೆನೇ ಜಾಸ್ತಿ, ಯಾಕೆಂದರೆ ಈ ಬೇಸಿಗೆಗಾಲದಲ್ಲಿ ತುಂಬ ಕ್ರಿಟಿಕಲ್ ಆಗಿರೋದು ನೀರಿನ ವ್ಯವಸ್ಥೆ ಮೇಯ್ನು. ಅದೇ ಥರ ಓಲ್ಡ್ ಪೆನ್ಷನ್ದಾರರು ಏನಿದ್ದಾರೆ ಅವ್ರಿಗೂ ಸ್ವಲ್ಪ ಅನುಕೂಲ ಮಾಡ್ಬೇಕು. ಎಷ್ಟೋ ಜನಕ್ಕೆ ಓಲ್ಡ್ ಪೆನ್ಷನ್ ಬರ್ತಾ ಇದೆ, ಇನ್ನೂ ಎಷ್ಟೋ ಜನಕ್ಕೆ ಬರ್ತಾ ಇಲ್ಲ. ಅದನ್ನು ಒಂದು ಮಾನಿಟರ್ ಮಾಡಬೇಕು. ಈಗ ನಾವು ನೆಲಮಂಗಲದ KSRTC ಮತ್ತು BMTC ಬಸ್ ನಿಲ್ದಾಣದ ಬಳಿ ಇದ್ದೇವೆ. ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಜನ ತೆರಳುತ್ತಾರೆ. ಈಗಲೇ ಬರುವಂತಹ ಜನರೊಂದಿಗೆ ಈಗ ಮಾತನಾಡೋಣ. ಮುಖ್ಯವಾಗಿ ನೆಲಮಂಗಲ ಕ್ಷೇತ್ರದಲ್ಲಿ MLA ಶ್ರೀನಿವಾಸ್ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರಾ, ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿಗೆ ಬರುವಂತಹ ಜನರೊಂದಿಗೆ ಈಗ ಮಾತನಾಡೋಣ. ಶ್ರೀನಿವಾಸ್ ಅವರು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರಾ, ಹೇಗೆ? ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸಮಸ್ಯೆಗಳು ಸಹಜವಾಗಿ ಇದ್ದೇ ಇರ್ತವೆ, ಅದನ್ನು ಮಾಡಬೇಕು. ಏನೇನು ಸಮಸ್ಯೆ ಇದೆ ನೋಡಿ, ಈಗ ಬಸ್ ಸ್ಟ್ಯಾಂಡ್ ಇದು ರೆಡಿ ಆಗಿಲ್ಲ, ರೆಡಿ ಆಗ್ಬೇಕಿದೆ. ನೀರಿನ ಸಮಸ್ಯೆ ಇದೆ, ಹಿಂಗೆ ಇದ್ದೇ ಇರ್ತವೆ, ಮಾಡಬೇಕು, ಮಾಡ್ತಾರೆ ಅವರು. ನಾವೀಗ ನೆಲಮಂಗಲ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿದ್ದೇವೆ. ಈ ತಹಶೀಲ್ದಾರ್ ಕಚೇರಿಗೆ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಿಂದ ಜನರು ಬಂದಿದ್ದಾರೆ. ಅವರೊಂದಿಗೆ ಈಗ ಮಾತನಾಡೋಣ. ಮುಖ್ಯವಾಗಿ ಈಗ ಕಳೆದ 2 ವರ್ಷಗಳ ಅವಧಿಯಿಂದ ಶ್ರೀನಿವಾಸ್ ಅವರು ಈ ಕ್ಷೇತ್ರದ MLA ಆಗಿದ್ದಾರೆ. MLA ಆಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರಾ, ಹೇಗೆ? ನಾವು ತಿಳುಮಟ್ಟಿಗೆ ತುಂಬಾನೇ ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ರೋಡ್ಗಳು ಎಲ್ಲ ತುಂಬಾನೇ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೇನು ಮಾತಾಡಂಗಿಲ್ಲ. ನೆಲಮಂಗಲ ಕ್ಷೇತ್ರದಲ್ಲಿ ಒಳ್ಳೆ MLA ಬಂದಿದ್ದಾರೆ, ಒಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ. ಅದರಿಂದ ಜನನು ಕೂಡ ಅವ್ರ ಕಡೆ ಒಲವನ್ನ ತೋರಿಸ್ತಾ ಇದ್ದಾರೆ. ನೆಲಮಂಗಲ ತಹಶೀಲ್ದಾರ್ ಕಚೇರಿ ಮುಂಭಾಗ ರಾಷ್ಟ್ರೀಯ ಕಿಸಾನ್ ಸಂಘಟನೆ ರೈತರುಗಳು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಇವ್ರ ಸಮಸ್ಯೆಗಳೇನು, ಬೇಡಿಕೆಗಳೇನು ಅನ್ನೋದ್ರ ಬಗ್ಗೆ ಈಗ ರೈತರೊಂದಿಗೆ ಮಾತಾಡೋಣ. ರೈತರಾದಂಥ ಭೀಮಯ್ಯವರು ನಮ್ಮಂಗಿದ್ದಾರೆ, ಅವರೊಂದಿಗೆ ಮಾತಾಡೋಣ. ಈಗ ನೀವು ಇಲ್ಲಿ ಧರಣಿ ನಡೆಸ್ತಾ ಇದ್ದೀರಾ, ಯಾವ ಕಾರಣಕ್ಕಾಗಿ ಧರಣಿ ನಡೆಸ್ತಾ ಇದ್ದೀರಾ? ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ ಏನು ಅಂತಂದರೆ, ಈ ಒಂದು ಭೂಸ್ವಾಧೀನ ಆಗಿರೋವು ಪುನಃ ಮೇಲೆ ಕನ್ವರ್ಷನ್ ಆಗಿರೋವಂಥವನ್ನ ಪಾಣಿಗೆ ಎಂಟ್ರಿ ಮಾಡಿ ದುರಸ್ತು ಮಾಡಿಲ್ಲ. ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಂಜೂರಾಗಿರ್ತಕ್ಕಂಥ ಜಮೀನಿನೊಳಗೆ ಇವರು ಲೇಔಟ್ ಮಾಡ್ತಾರೆ. ಇಲ್ಲಿಗಲ್ಲಾಗೆ ಪಂಚಾಯತಿ ಚೇರ್ಮನ್ರುಗಳು ಪುನಃ ಆಮೇಲೆ BDO ಎಲ್ಲನೂ ಲೇಔಟ್ ಮಾಡಿ ಅದನ್ನು ಮಾರಾಟ ಮಾಡಿಸ್ತಾರೆ. ಅಲ್ಲಿಗೆ ಅಂಬೇಡ್ಕರ್ ಅಂತ ಅಂದ್ಬಿಟ್ಟು ನಾವೆಲ್ಲ ದಿನ ಬಡ್ಕೊತ ಇರ್ತೀವಿ. ಅವ್ರ ಜಮೀನುಗಳನ್ನೇ ಹಿಂಗೆಲ್ಲ ನಾಶ ಮಾಡ್ತಾ ಇದ್ದಾರೆ. 124 ಕ್ಷೇತ್ರದಲ್ಲೂ ಇನ್ಕ್ಲೂಡಿಂಗ್ ಬೆಂಗಳೂರು ನಗರ ಜಿಲ್ಲೆನೂ ಸೇರಿಸ್ಕೊಂಡು ಎಲ್ಲರೂ ಭೂಮಾಫಿಯಾ ವಿರುದ್ಧ ಅವ್ರ ಪರ ಇದ್ದಾರೆ. ಇಡೀ ವಿಧಾನಸೌಧನೇ ಭೂಮಾಫಿಯಾಗೆ ಒಳಪಟ್ಟಿದೆ ಸರ್. ನೆಲಮಂಗಲ ಟೌನ್ ನ ಬಳಿಕ ಈಗ ನಾವು ಗ್ರಾಮಾಂತರ ಪ್ರದೇಶಕ್ಕೆ ಬಂದಿದ್ದೇವೆ. ನಾವೀಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರೈಲ್ವೆ ಗೊಲ್ಲಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಗೊಲ್ಲಳ್ಳಿ ಗ್ರಾಮದ ಜನರೊಂದಿಗೆ ಮಾತನಾಡೋಣ. ಈಗ ಮುಖ್ಯವಾಗಿ ಈಗ ನಿಮ್ಮ ಗೊಲ್ಲಳ್ಳಿನಲ್ಲಿ ಈ ದೊಡ್ಡಬಳ್ಳಾಪುರ ನೆಲಮಂಗಲ ಟೌನ್ ಮಧ್ಯೆ ಈಗ ಫ್ಲೈಓವರ್ ಆಗ್ತಾ ಇದೆ. ಫ್ಲೈಓವರ್ ಎಷ್ಟು ವರ್ಷದಿಂದ ಆಗ್ತಾ ಇದೆ, ಯಾಕೆ ಇನ್ನ ಕಂಪ್ಲೀಟ್ ಆಗಿಲ್ಲ? 4 ವರ್ಷದಿಂದನೂ ಆಗ್ತದೆ. ಏನು ಅವ್ರ ದಿಕ್ಕು ಇಲ್ಲ, ದಿವಾಣಿನೂ ಇಲ್ಲ. ಇದೆ ಅವ್ರು ಮಾಡಲ್ಲ. 4 ವರ್ಷದಿಂದನೂ ಯಾರೂ ದಿಕ್ಕು ಇಲ್ಲ, ದಿವಾಣಿನೂ ಇಲ್ಲ, ಏನಿಲ್ಲ. ಅವ್ರು ಮಾಡಿದ್ದು ಮಾಡ್ದಂಗೆ, ಹೋಗಿದ್ದು ಹೋದಂಗೆ. ಬಾಳ್ಮನಹಳ್ಳಿ, ಬೆಟ್ಟಹಳ್ಳಿ, ಜಾಗದಹಳ್ಳಿ 5 ಕ್ಲಾಸ್ ರೋಡ್ ಮಾಡವ್ರು, ಓಡಾಡಕತ್ತಾರೆ. MLA ಮಾಡವ್ರು. ಹತ್ತಿರಾಗೆ ಕೊಡ್ತೀವಿ, 8 ಕೊಡ್ತೀವಿ. ವರ್ಗಿಸ್ತಾರೆ, ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಆದರೆ ನಮಗೆ ರೋಡ್ದೇ ಪ್ರಾಬ್ಲಮ್ಮು. ಅವರೇ ಬಂದು ಹೇಳೋದ್ರು ಮಾಡಲ್ಲ. 6 ವರ್ಷ ಆಯಿತು, 2019ರಲ್ಲಿ ಟೆಂಡರ್ ಇದಾಗಿದೆ. ನಮಗೆ ಒಂದು ಸರ್ವಿಸ್ ರೋಡು ಓಡಾಡೋಕ್ಕೆ ಒಂದು ಮಾಡಿಕೊಟ್ಟಿಲ್ಲ, ಏನು ಮಾಡಿಲ್ಲ. ಅವರು ಯಾರು ಬಂದು ಹೇಳಿದ್ರು ಏನು ಮಾಡ್ತಾ ಇಲ್ಲ. ಅವರು ಸ್ಪಂದಿಸ್ತಾನೆ ಇಲ್ಲ. ಅವ್ರು ಯಾರು ನೋಡಿ ಗೌರ್ಮೆಂಟ್ KRDC ಅವ್ರು ಬಂದರು, ಅವ್ರು ಹೇಳಿದ್ರು ಮಾಡ್ತಾ ಇಲ್ಲ, ಏನು ಹೇಳಿದ್ರು ಮಾಡ್ತಾ ಇಲ್ಲ. ಅವರು ನೆಲಮಂಗಲದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗುವ ಗುಟ್ಟೆಪಳ್ಳಿಯ ಗ್ರಾಮದಲ್ಲಿದ್ದೇವೆ. ಇದು ಈ ನೆಲಮಂಗಲ ಕ್ಷೇತ್ರದ ಗಡಿ ಗ್ರಾಮ. ಈ ಗ್ರಾಮದ ಜನರೊಂದಿಗೆ ಮಾತನಾಡೋಣ. ಈಗ ನಿಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಈ ಗುಟ್ಟೆಪಳ್ಳಿದಲ್ಲಿ ಏನೇನು ಸಮಸ್ಯೆಗಳಿವೆ? ಸಮಸ್ಯೆಗಳೇನು ಸಹ ಬೇಕಾದಷ್ಟಿದ್ದಾವೆ, ನಮ್ಗೆ ಯಾರು ಮಾಡಿಕೊಡ್ತಾ ಇಲ್ಲ.
ಗೆದ್ದಾಗ ಒಂದ್ಸತಿ ಬಂದಿದ್ರು, ಗೆದ್ದಾದ್ಮೇಲೆ ಮತ್ತೆ ಈ ಕಡೆ ತಲೆನೇ ಹಾಕಿಲ್ಲ. MLA ಬಂದಲ್ವಾ? MLA ಬಂದು ಸ್ಪಂದಿಸ್ಬೇಕು, ಜನಗಳ ಕಷ್ಟ ಏನು ಎತ್ತ ಅಂತ ಅಂದ್ಬಿಟ್ಟು ವೀಕ್ಷಣೆ ಮಾಡಿ ಅವ್ರ ಪರಿಸ್ಥಿತಿ ಇದು ಮಾಡಬೇಕು. ಈಗಿನ ಸುಮಾರು ಒಂದು 60-70 ವರ್ಷದಿಂದ ಇಲ್ಲಿ ಊರು ವಾಸವಾಗಿರುವಂಥ ಜನಗಳಿಗೆ ಯಾವುದೇ ಒಂದು ಈ ಖಾತೆ ಅಂತ ಅಂದ್ಬಿಟ್ಟು ಯಾವುದೇ ಪರಿಶುದ್ಧವಾದ ಡಾಕ್ಯುಮೆಂಟ್ಸ್ಗಳು ವ್ಯವಸ್ಥೆ ಇಲ್ಲ. ಈ ಮೇಲ್ಭಾಗದ ಜನಸಂಖ್ಯೆ ಬಂದು ಜಾಸ್ತಿ ಇದೆ ಊರಲ್ಲಿ. ನಿಮ್ಮ ಗುಟ್ಟೇಪಾಳ್ಯ ಗ್ರಾಮ ಈ ತಾಲೂಕಿನ ಕ್ಷೇತ್ರದ ಗಡಿ ಗ್ರಾಮ, ಮುಂದೆ ದೊಡ್ಡಬಳ್ಳಾಪುರ ಕ್ಷೇತ್ರ ಶುರುವಾಗುತ್ತೆ. ಈಗ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ? MLA ಶ್ರೀನಿವಾಸ್ ಅವರು ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ? ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ಈಗ ಈ ಸ್ವಲ್ಪ ಡ್ರೈನೇಜ್ಗಳು ಮತ್ತು ಕಾಂಕ್ರೀಟ್ಗಳು ಅದೆಲ್ಲ ಮಾಡಿಸ್ಬೇಕು. ಲಾಸ್ಟು ಟೈಮ್ನಲ್ಲೂ ಸ್ವಲ್ಪ ಇದು ತ್ಯಾಜ್ಯ ವಿಲೇವಾರಿ ಘಟಕದ್ದು ಮತ್ತು ಈ ಪಂಚಾಯತಿ ವ್ಯಾಪ್ತಿ ಒಳಗಡೆ ಇದು ಶುದ್ಧ ನೀರ ಕುಡಿಯೋ ನೀರಿನ ಘಟಕದ್ದು ಅದು ಹೇಳಿದ್ವಿ, ಅದು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದೀನಿ. ಕಮ್ಮಿ ಮಾಡ್ತಾ ಇದ್ದಾರೆ. ಜನ ಸ್ಪಂದಿಸ್ತಾರೆ. ಇಲ್ಲೆಲ್ಲ ಹಳ್ಳಿಗಳ ಕಡೆ ಬಂದೇ ಇಲ್ವಂತೆ, ಅಲ್ಲ 2 ವರ್ಷ ಆಯ್ತು ಬಂದು ಗೆದ್ದಾಗ ಬಂದಿದ್ದು ಅಷ್ಟೇ ಅಂತಾರೆ. ಇಲ್ಲ ಅವ್ರ ಹತ್ರ ಹೋಗ್ಬೇಕು, ಹೋಗಿ ನಮ್ಮ ಸಮಸ್ಯೆ ಅವ್ರ ಹತ್ರ ಹೇಳ್ಕೊಂಡಾಗ ಊರಿನ ಸಮಸ್ಯೆ ಹಿಂಗಿದೆ ಸರ್ ಅಂತ ಹೇಳಿದಾಗ ಅವ್ರು ಖಂಡಿತ ಸ್ಪಂದಿಸಿ ಮಾಡ್ತಾರೆ, ಇದ್ರದ್ದೇನು ತೊಂದರೆ ಇಲ್ಲ. ನಾವೀಗ ನೆಲಮಂಗಲ ಟೌನ್ಗೆ ಹೊಂದಿಕೊಂಡಂತೆ ಇರುವ ಬಸವನಹಳ್ಳಿನಲ್ಲಿದ್ದೇವೆ. ಈ ಬಸವನಹಳ್ಳಿ ಕೂಡ ಈಗ ನೆಲಮಂಗಲ ನಗರಸಭೆಯ ವ್ಯಾಪ್ತಿಗೆ ಸೇರಿದೆ. ಇಲ್ಲಿನ ಗಂಗಾಧರ್ ಅವರು ನಮ್ಮಂತಿದ್ದಾರೆ, ಅವರೊಂದಿಗೆ ಈಗ ಮಾತನಾಡೋಣ. ಈಗ ನಿಮ್ಮ ಬಸವನಹಳ್ಳಿ ಈಗ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಸೇರಿದೆ. ಈ ಭಾಗ ಅಭಿವೃದ್ಧಿ ಆಗಿದೆಯಾ? ಹೇಗೆ? ನಿಮ್ಮ MLA ಶ್ರೀನಿವಾಸ್ ಅವರು ಕಳೆದ 2 ವರ್ಷದಿಂದ ಈ ಭಾಗದ ಅಭಿವೃದ್ಧಿಗೆ ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ? ಹೇಗೆ? ನಮ್ಮ ನೆಲಮಂಗಲ ಗ್ರಾಮಕ್ಕೆ ಹೊಂದ್ಕೊಂಡು ಬಸವನಹಳ್ಳಿ 2 ವರ್ಷ ಆಯಿತು, 2-3 ವರ್ಷ ಆಯಿತು. ಈಗ ಶ್ರೀನಿವಾಸ್ ಅವರು ನಮ್ಮ ಬಸವನಹಳ್ಳಿಗೆ ಸಂಬಂಧಪಟ್ಟಂಗೆ ರೋಡು ಮತ್ತು ಒಳಚರಂಡಿ ವಾಟ್ರು ಪೈಪ್ ಲೈನ್ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿದ್ದಾರೆ. ಮಾಡಿ ಒಂದು 2 ತಿಂಗಳು ಮುಂಚೆ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೂ ಕೆಲಸ ಕಾರ್ಯ ಸ್ಟಾರ್ಟ್ ಮಾಡಿಲ್ಲ. ಅತಿ ಶೀಘ್ರದಲ್ಲೇ ಮಾಡ್ಬೋದು ಅಂತ ಅನ್ಕೊಂಡಿದ್ದೀವಿ. ನಾವೀಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ತುಮಕೂರು ರಸ್ತೆಯಲ್ಲಿರುವ ಟಿ ಬೇಗೂರು ಗ್ರಾಮದಲ್ಲಿ ಇದ್ದೇವೆ. ಈ ಗ್ರಾಮದ ಜನರೊಂದಿಗೆ ಈಗ ಕಳೆದ 2 ವರ್ಷಗಳಿಂದ MLA ಶ್ರೀನಿವಾಸ್ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರಾ? ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ತುಂಬ ಸಮಸ್ಯೆಗಳು ಸರ್, ರಸ್ತೆ, ನೀರು, ಕರೆಂಟು ಎಲ್ಲಾನು ಸಮಸ್ಯೆನೇ. ಹೊಸ್ದಾಗಿ ಬಂದಿದಾರ, ಇನ್ನೂ ಏನೂ ಮಾಡಿಲ್ಲ. ಈಗ ಬರ್ತಾರೆ, ನೋಡ್ತಾರೆ. ಈಗಾಗಲೇ ಬಂದವರು 1-2 ವರ್ಷ 2 ವರ್ಷ ಆಯಿತು. ಇನ್ನು ಮುಂದೆ ನೋಡೋಣ, ಅವಕಾಶ ಇದೆ, ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇದೆ, ಭರವಸೆ ಇದೆ. ನೋಡೋಣ. ಏನೇನು ಸಮಸ್ಯೆಗೆ ಪರಿಹಾರ ಬೇಕಾಗಿದೆ? ನಮಗೆ ರಸ್ತೆಗಳು, ನಮ್ಮ ಹೈವೇ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಗಳು, ಬೀದಿ ದೀಪಗಳು, ನೀರಿನ ಸಮಸ್ಯೆಗಳು ಸ್ವಲ್ಪ ಎಲ್ಲ ಬಗೆಹರಿಸ್ಕೊಡ್ಬೇಕು. ರಸ್ತೆಗಳಂತೂ ತುಂಬ ಹದಗೆಟ್ಟಿದ್ದಾವೆ, ಅವೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡಿಕೊಡ್ಬೇಕು. ನಮ್ಮಲ್ಲೆಲ್ಲ ಊರೊಡೆಲ್ಲ ಡಾಂಬರೀಕರಣ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಜಮಡ ರಸ್ತೆಗೆ ಡಬಲ್ ರೋಡ್ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಮಾಡಿದ್ರೆ ಪರವಾಗಿಲ್ಲ, ಅವೆಲ್ಲ ಕಂಪ್ಲೀಟ್ ಆಗಬೇಕು. ನಾವೀಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಂಪುರ ಹೋಬಳಿಯ ದಾಬಾಸ್ಪೇಟೆಯಲ್ಲಿದ್ದೇವೆ. ತುಮಕೂರು ರಸ್ತೆಯಲ್ಲಿರುವ ಈ ದಾಬಾಸ್ಪೇಟೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇದೆ. ಸಾಕಷ್ಟು ಕೈಗಾರಿಕೆಗಳು ಕೂಡ ಇಲ್ಲಿವೆ. ಜೊತೆಗೆ ರೈತರ ಭೂಮಿಯನ್ನು ಕೂಡ ಕೈಗಾರಿಕೆಗಳಿಗಾಗಿ ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇಲ್ಲಿ ಮುಖ್ಯವಾಗಿ ಏನೇನು ಅಭಿವೃದ್ಧಿ ಆಗಬೇಕಾಗಿದೆ, ಈ ರೈತರ ಸಮಸ್ಯೆಗಳಿಗೆ ಸ್ಥಳೀಯ MLA ಆಗಿರುವಂತಹ ಶ್ರೀನಿವಾಸ್ ಅವರು ಸ್ಪಂದಿಸ್ತಾ ಇದ್ದಾರಾ? ಸ್ಥಳೀಯ ಜನರ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಹಾರ ಕೊಟ್ಟಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಈಗ ನೇರವಾಗಿ ಜನರಿಂದ ಕೇಳಿ ತಿಳ್ಕೊಳ್ಳೋಣ. ಕರೆಂಟು, ನೀರು ಸೌಕರ್ಯ, ರೋಡು ಎಲ್ಲ ಚೆನ್ನಾಗಿದೆ. ಸಮಸ್ಯೆ ಇಲ್ಲ. ಏನು ಸಮಸ್ಯೆ? MLA ಅವ್ರೇನು ಬರ್ತಾರಾ ಇಲ್ಲಿ? ಹೇಗೆ? ಅವ್ರೇನು ವಾರ ಇಲ್ಲೇ ಇರ್ತಾರೆ. ಸ್ಪಂದಿಸ್ತಾರಾ? ಚದುರು ಹೋಗೋರಿಗೆ ಸ್ಪಂದಿಸ್ತಾರೆ. ಪ್ರಗತಿಯಲ್ಲಿ ಇದೆ ಅನ್ಕೊಂಡಿದೀವಿ, ಬಟ್ ಇನ್ನು ಕ್ಲೀನ್ ಆಗ್ಬೇಕು. ಈ ಬೆಡ್ ಕೆಳಗಡೆ ಎಲ್ಲ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ, ಮಾಡ್ಬೋದು. ರೋಡ್ ಒಂದು ಹಾಕ್ಬಿಟ್ಟು ಸಾಕಾಗಲ್ಲ. ಬರಿಗೇನಹಳ್ಳಿಯಿಂದ ದೇವಗನಹಳ್ಳಿ ತನಕ ರೋಡ್ ಒಂದು ಹಾಕ್ಬಿಟ್ಟು ಸಾಕು ನಮಗೆ, ಬೇರೆ ಏನ್ ಬೇಕಾಗಿಲ್ಲ. ವೃಷಭಾವತಿ ನದಿ ನೀರ್ನ ಕೆರೆಗಳು ತುಂಬಿಸ್ತಾರಂತೆ, ಅದು ತುಂಬಿಸೋದು ಒಳ್ಳೇದಾ ಬೇಡವಾ? ಒಂದ್ಸಲಿ ಬಿಟ್ರು ದೇವ್ರ ಕೆರೆಗೆ 1-2 ದಿವಸ ಬಿಟ್ರು, ಅದು ಅವತ್ತು ಬಿಟ್ಟಿದ್ ತಿರ್ಗಾ ಅದು ಸವಾಸ್ಗೆ ಹೋಗಿಲ್ಲ, ನಿಂತೋಯ್ತು. ಅವಾಗಲೇನೆ ಸುರೇಶ್ ಗೌಡ್ರು ಇದ್ದಾಗಲೇ ಬಿಟ್ಟಿದ್ರು 1-2 ದಿವಸ, ಆಮೇಲೆ ತಿರ್ಗಾ ಹೋಯ್ತು, ಅವಸ್ಗೆ ಹೋಗಿಲ್ಲ ತಿರ್ಗಾ. ಸಿಕ್ಕಾಪಟ್ಟೆ ಗಲೀಜ ನೋಡಿದ್ರೆ ಯಾವ ಏರಿಯಾ ನೋಡಿದ್ರು ಗಲೀಜ್ ಐತೆ. ಅದು ಸ್ವಚ್ಛತೆ ಕಾಪಾಡಬೇಕು, ಮೇನ್ ಇರೋದು ಹಾಸ್ಪಿಟಲ್ ಅದೊಂದು. ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಾತ್ರೂಮ್ ಕ್ಲೀನೆಸ್ ಇಲ್ಲ, ಅದು ನೆಟ್ಟು ಮಾಡ್ಬೇಕು. ಎಲ್ಲ ಬಸ್ ಸ್ಟ್ಯಾಂಡೇ ನೆಟ್ಟಿಗಿಲ್ಲ.
ನಾವೀಗ ದಾಬಸ್ಪೇಟೆ ಪಕ್ಕದ ನಿಡ್ವಂದ ಗ್ರಾಮದಲ್ಲಿದ್ದೇವೆ. ನಿಡ್ವಂದ ಗ್ರಾಮದಲ್ಲಿ ಜನರೊಂದಿಗೆ ಮಾತನಾಡೋಣ. ಮುಖ್ಯವಾಗಿ ಕಳೆದ 2 ವರ್ಷಗಳಿಂದ MLA ಶ್ರೀನಿವಾಸ್ ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಹೇಗೆ ನಿಡ್ವಂದ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿವೆ ಅಂತೇಳಿ ಮಾತನಾಡೋಣ. ಈಗ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ? ನಿಮ್ಮ MLA ಶ್ರೀನಿವಾಸ್ ಅವರು ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ? ಹೇಗೆ ಸ್ಪಂದಿಸ್ತಾರೆ ಸರ್? ಅವ್ರು ಯಾವುದೇ ಇದಾದರೂ ಸ್ಪಂದಿಸ್ತಾರೆ. ಪರವಾಗಿಲ್ಲ, 2 ವರ್ಷದಿಂದನೂ ನಮ್ಮ ಕೆಲಸ ಕಾರ್ಯಗಳು ಯಾವುದು ನಾವು ಹೇಳೋ ಅಂತ ಮಟ್ಟ ಇಲ್ಲ. ಅವರು ಏನು ಬೇಕು ಏನು ಬೇಡ ಅಂತ ಅವರೇ ಒಟ್ಟಾಗಿ ಬಂದು ಕೆಲಸಗಳು ಮಾಡ್ಕೊಂಡು ಬರ್ತಾರೆ. ಅದರಿಂದ ನಮ್ಮ ಸಮಸ್ಯೆಗಳು ಏನಿರಲ್ಲ. ಏನಾದರೂ ಈ ಹೆದ್ದಾರಿಗಳನ್ನ ಅಗಲ ಮಾಡೋದೊಂದೇ, ಅದೊಂದು ಆಗ್ಬೇಕಷ್ಟೇ. ಈಗ ಯುವರಾಜ್ ಅವರೀಗ ನಿಮ್ಮ ನಿಡ್ವಂದ ಗ್ರಾಮದಲ್ಲಿ ಮತ್ತು ನಿಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದೆ? ನಿಮ್ಮ MLA ಶ್ರೀನಿವಾಸ್ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಇಲ್ವಾ? ಏನಾಗಬೇಕು ಸರ್? ನಮ್ಮ MLA ಶ್ರೀನಿವಾಸ್ ಅವರು ಗೆದ್ದಿದ್ದಾರೆ, ಬಂದಿದ್ದಾರೆ. ಪಕ್ಷದಿಂದ ಏನು ಇಲ್ಲಿ ಮಾಡಿಲ್ಲ. ನಾವು ಗ್ರಾಮ ಪಂಚಾಯತಿಯಿಂದ ನಮ್ಮ ಊರಿಗೆ ಏನು ಅನುಕೂಲ ಬೇಕೋ ಅವನ್ನೆಲ್ಲ ಮಾಡ್ಕೊಂಡಿದ್ದೀವಿ. MLA ಕಡೆಯಿಂದ ಯಾವುದೂ ಇನ್ನೂ ಅನುಕೂಲ ಆಗಿಲ್ಲ ಸರ್. ಮುಂದೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಏನು ಆಗಬೇಕಾಗಿದೆ ಅವರಿಂದ? ಇನ್ನು ಕಾಂಕ್ರೀಟ್ ರಸ್ತೆ ಆಗಬೇಕು, ಆಮೇಲೆ ಚರಂಡಿಗಳಾಗಬೇಕು, ನೀರಿಂದು ಕೊರತೆ ಇದೆ ಅದಾಗಬೇಕು. ಒಂದು ಮಶಾಣದಲ್ಲಿ ದೊಡ್ಡ ಮಶಾಣ ಒಂದು ಅಭಿವೃದ್ಧಿ ಮಾಡಿಕೊಡ್ಬೇಕು ಅವರಿಂದ. ಮಶಾಣಕ್ಕೆ ಜಾಗ ಇಲ್ಲ, ಒಂದು ಅರ್ಧ ಎಕರೆ ಮಾತ್ರ ಇದೆ, ಅದು ಸಾಲ್ತಾ ಇಲ್ಲ. ಒಂದು 2 ಎಕರೆ ಮಾರ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ, ಇನ್ನೂ ಮಾಡಿಕೊಟ್ಟಿಲ್ಲ. ನಾವೀಗ ನೆಲಮಂಗಲದ ತ್ಯಾಮಗೊಂಡ್ಲುನಲ್ಲಿದ್ದೇವೆ. ತ್ಯಾಮಗೊಂಡ್ಲು ನೆಲಮಂಗಲದ ಹೋಬಳಿ ಕೇಂದ್ರ ಕೂಡ ಹೌದು. ಈ ಭಾಗದ ಜನರೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ. MLA ಶ್ರೀನಿವಾಸ್ ಅವರು ಕಳೆದ 2 ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ನೇರವಾಗಿ ಜನರ ಜೊತೆಗೆ ಮಾತನಾಡೋಣ. ಬೇಗೂರು ಮತ್ತೆ ನಿಡ್ವಂದ ರಸ್ತೆನ ಚತುಷ್ಪಥ ರಸ್ತೆಯಾಗಿ ಕಾಮಗಾರಿ ಮೊನ್ನೆ ಸತೀಶ್ ಜಾರಕಿಹೊಳಿ ಕಡೆಯಿಂದ ಶಂಕುಸ್ಥಾಪನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬರಗೂರು ನಮ್ಮ ಸೋಂಪುರ ಹೋಬಳಿ ಬರುತ್ತೆ. ಅದು ಬರಗೂರು ಸುಮಾರು 25-30 ವರ್ಷದಿಂದ ಅದು ಹಳ್ಳವಾಗೇ ಇತ್ತು, ಬ್ರಿಡ್ಜು. ಅದನ್ನ ಮಾಡೇ ಇರಲಿಲ್ಲ. ಅದು ಒಂದು ರೀತಿ ಸಾಧನೆನೆ ನಮ್ಮ ಹೌದು. ಮತ್ತೆ ಯಾವುದೇ ಹಿಂದೆ ಇಂಥ ಶಾಸಕರು ಯಾರೇ ಆಗಿದ್ರು ಒಂದು ರಾಗಿ ಖರೀದಿ ಕೇಂದ್ರದಲ್ಲಿ ಒಬ್ಬರ ರೈತರಿಗೆ ನೀರಿನ ಹಾಹಾಕಾರ ಇರೋದು, ಮತ್ತೆ ಯಾವುದೇ ಸುತ್ತಮುತ್ತ ಜಾತ್ರೆ ಆದ್ರೂ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಅನ್ನದಾಸೋಹ ಮತ್ತೆ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? 10 ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಏನ್ ಮಾಡ್ಯ ಸರ್? ನಾವು ಓಟ್ ಹಾಕಿರೋದು ಅವ್ರಿಗೇನೆ. ಏನು ಮಾಡಿಲ್ಲ ಬಾ. ಏನು ಮಾಡಿಲ್ವಾ? ಏನು ಮಾಡಿಲ್ಲ, ಊರಿಗೆ ಬಂದೇ ಇಲ್ಲ ಅವ್ರು. ಅಭಿವೃದ್ಧಿ ಏನೂ ಆಗಿಲ್ಲ. ಒಂದು ರೋಡ್ ಆಗಿಲ್ಲ, ಒಂದು ಟಾರ್ ಆಗಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಜಲಜೀವನ್ ಅಂತ ಮಾಡಿದ್ದಾರೆ, ಅರ್ಧ ಕೆಲಸ ಮಾಡಿದ್ದಾರೆ, ಏನು ಮಾಡಿಲ್ಲ. ನಾವೀಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರಿನಲ್ಲಿದ್ದೇವೆ. ಈ ಭಾಗದ ಜನತೆಗೆ ತುಂಬಾ ಸಮಸ್ಯೆಗಳಿತ್ತು. ಈ MLA ಗೆದ್ದ ಮೇಲೆ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, MLA ಮಾಡ್ತಾ ಇದ್ರೆ ಬಸ್ಸಲ್ಲಿ ಒಳಗೆ ಕೂಡ ಮಾಡವ್ರೆ. ಇವೆಲ್ಲವೂ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯಗಳು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ಸೇರಿದಂತೆ ಕೆಲವೊಂದು ಸಮಸ್ಯೆಗಳಿವೆ. ಈ ಮೂಲಸೌಕರ್ಯಗಳ ಸಮಸ್ಯೆಯನ್ನ MLA ಶ್ರೀನಿವಾಸ್ ಅವರು ಪರಿಹರಿಸಬೇಕು ಅನ್ನುವ ಒತ್ತಾಯ ಕ್ಷೇತ್ರದ ಜನರದ್ದು. MLA ಶ್ರೀನಿವಾಸ್ ಅವರು ಕೂಡ ಕಳೆದ 2 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮುಂದಿನ 3 ವರ್ಷದ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಅನ್ನುವ ಒತ್ತಾಯ ಕ್ಷೇತ್ರದ ಜನರದ್ದಾಗಿದೆ. ಈಗ ಮುಖ್ಯವಾಗಿ ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿರುವ ಸೋಲೂರು ಕಂದಾಯ ದಾಖಲೆಗಳಲ್ಲಿ ಮಾಗಡಿ ತಾಲೂಕಿಗೆ ಸೇರಿದೆ. ಅದನ್ನ ಸಂಪೂರ್ಣವಾಗಿ ಕಂದಾಯ ದಾಖಲೆಗಳಲ್ಲೂ ಕೂಡ ನೆಲಮಂಗಲ ತಾಲೂಕಿಗೆ ಸೇರಿಸಬೇಕು ಅನ್ನುವ ಒತ್ತಾಯ ಸೋಲೂರು ಹೋಬಳಿಯ ಜನರದ್ದು. ಇನ್ನು ಕ್ಷೇತ್ರಕ್ಕೆ ವೃಷಭಾವತಿ ನದಿ ನೀರಿನ ಕೆರೆಗಳಿಗೆ ಪೂರೈಕೆ ಮಾಡೋದು ಬೇಡ, ಬದಲಿಗೆ ಎತ್ತಿನ ಹೊಳೆಯ ನೀರನ್ನ ಕೆರೆಗಳಿಗೆ ಪೂರೈಸಬೇಕು ಅನ್ನುವ ಒತ್ತಾಯವನ್ನು ಕೂಡ ಕ್ಷೇತ್ರದ ಜನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮುರಳಿ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ನೆಲಮಂಗಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.